ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೋಯಾ ಚಂಕ್ಸ್ ಮಂಚೂರಿಯನ್ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತೇನೆ. ಇದಕ್ಕೆ ಸೋಯಾ ಚಂಕ್ಸ್ ಮಂಚೂರಿಯನ್ ಅಥವಾ ಸೋಯಾ ಚಂಕ್ಸ್ ಚಿಲ್ಲಿ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನೀಗ ಹೇಗೆ ಮಾಡುವುದಂತ ನೋಡುವ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ಸೊ ಸ್ಟಾರ್ಟ್ ಮಾಡುವ ಇವತ್ತಿನ ಸೋಯಾ ಚಂಕ್ಸ್ ಮಂಚೂರಿಯನ್ ಅಥವಾ ಚಿಲ್ಲಿ ರೆಸಿಪಿ. ಈಗ ಮೊದಲು ಒಂದು ಪಾತ್ರೆಗೆ ನೀರನ್ನು ಹಾಕುವ. ಈಗ ಇದಕ್ಕೆ 200 ಗ್ರಾಮ್ನಷ್ಟು ಸೋಯಾ ಚಂಕ್ಸನ್ನು ಹಾಕುವ. ಇದನ್ನೀಗ ಸರಿಯಾಗಿ ಬೇಯಿಸುವ. ಈಗ ಇದು ಬೆಂದಿದೆ ನೋಡ್ಬೋದು. ಇದನ್ನೀಗ ಒಂದು ಜಾಲಿಗೆ ಸೋಸುವ. ಇದು ನೀರು ಹೋಗುವವರೆಗೆ ಹೀಗೆ ಜಾಲಿಯಲ್ಲಿಯೇ ಇರಲಿ. ಈಗ ಮಸಾಲೆಯನ್ನು ಮಾಡಿ ಇದನ್ನು ಮಸಾಲೆಗೆ ಹಾಕುವ. ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಹುಡಿ, ಸ್ವಲ್ಪ ಪನ್ನೀರ್ ಟಿಕ್ಕಾ ಪೌಡರ್, ಕಾರ್ನ್ಫ್ಲೋರ್, ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಅಷ್ಟು ಮೈದಾವನ್ನು ಕೂಡ ಹಾಕಿ, ಸ್ವಲ್ಪ ಗರಂ ಮಸಾಲೆಯನ್ನು ಹಾಕುವ. ಇದನ್ನು ಈಗ ನೀರು ಹಾಕದೆ ಹೀಗೇನೆ ಸ್ವಲ್ಪ ಮಾಡುವ. ಯಾಕಂದರೆ ಸೋಯಾ ಚಂಕ್ಸ್ನಲ್ಲಿ ನೀರಿರ್ತದೆ, ಆಗ ಇದು ಸರಿಯಾಗ್ತದೆ. ಅದನ್ನು ಇದಕ್ಕೆ ಬೆರೆಸುವಾಗ ಇದನ್ನು ಹೀಗೇನೆ ಸರಿಯಾಗಿ ಮಿಕ್ಸ್ ಮಾಡುವ. ಸೊ ಈಗ ಇದು ಮಸಾಲೆ ರೆಡಿ ಆಯಿತು. ಇದು ಹುಡಿ ಮಸಾಲೆ, ಇದಕ್ಕೆ ನೀರು ಹಾಕಬಾರ್ದು. ಈಗ ಇದಕ್ಕೆ ಸೋಯಾ ಚಂಕ್ಸನ್ನು ಹಾಕುವ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗ ಮಸಾಲೆ ಎಲ್ಲ ಸೋಯಾ ಚಂಕ್ಸ್ಗೆ ಚೆನ್ನಾಗಿ ಅಂಟ್ತದೆ. ಇದು ಸೋಯಾ ಚಂಕ್ಸ್ ನೀರನ್ನು ಬಿಡ್ತದೆ. ಸೊ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿತ್ತು ನೋಡ್ಬೋದು. ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡುವ. ಇದನ್ನು ಒಂದೊಂದನ್ನೇ ಆಗಿ ಎಣ್ಣೆಗೆ ಬಿಡುವ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ಬೋದು ಚೆನ್ನಾಗಿ ಇದು ಫ್ರೈ ಆಗ್ತಾ ಉಂಟು.
ಸೊ ಇದು ಈಗ ಫ್ರೈ ಆಯಿತು, ಇದನ್ನೀಗ ತೆಗೆಯುವ. ಸೊ ನಾನಿಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಸೊ ಇದನ್ನು ಮಂಚೂರಿಯನ್ ಮಾಡಲಿಕ್ಕೆ ಈರುಳ್ಳಿಯನ್ನು ಹೇಗೆ ಕಟ್ ಮಾಡೋದು ಅಂತ ನೋಡುವ. ಫಸ್ಟಿಗೆ ನೀವು 2 ಕಟ್ಟನ್ನು ಮಾಡಬೇಕು. 2 ಕಟ್ ಆದಮೇಲೆ ಈ ಈರುಳ್ಳಿಯನ್ನು 3 ಭಾಗ ಮಾಡಬೇಕು. 1 ಕಟ್ಟನ್ನು 3 ಭಾಗ. ಹೀಗೆ ಮತ್ತೆ ಇದನ್ನು ಈ ರೀತಿ ಓಪನ್ ಮಾಡಿ, ಈ ರೀತಿ ಓಪನ್ ಮಾಡಬೇಕು ನೋಡಿ. ಇದರ ಮಿಡ್ಲಿನ ಭಾಗ ದಪ್ಪ ಇದ್ದರೆ ಪರವಾಗಿಲ್ಲ, ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಸರಿ ಆಗ್ತದೆ. ಆದರೆ ಈ ರೀತಿ ಕಟ್ ಮಾಡಬೇಕು. ಈರುಳ್ಳಿ ಸಣ್ಣ ಇದ್ದರೆ 2 ಕಟ್ ಮಾಡಿ. ನೋಡ್ಬೋದು, ಹೀಗೆ ಕಟ್ ಮಾಡಬೇಕು. ಈ ರೀತಿ ಎಲ್ಲ ಈರುಳ್ಳಿಯನ್ನು ಕೂಡ ಹೀಗೇ ಓಪನ್ ಮಾಡಿ. ಆಗ ಚಿಲ್ಲಿ ಮಂಚೂರಿಯನ್ ಮಾಡಲಿಕ್ಕೆ, ಮಂಚೂರಿಯನ್ ಮತ್ತು ಚಿಲ್ಲಿ 2 ಕೂಡ ಒಂದೇ, ಅದು ಒಂದೇ ರೀತಿಯಲ್ಲಿ ಮಾಡುವುದು. ಸೊ ಈಗ ಇಲ್ಲಿ ನೋಡ್ಬೋದು, ಈರುಳ್ಳಿ ಕಟ್ ಮಾಡಿ ರೆಡಿ ಆಯಿತು. ಈಗ ನಾನಿಲ್ಲಿ 2 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೇನೆ. ಇದನ್ನು ಕೂಡ ಕಟ್ ಮಾಡುವ. ಇದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲು ನೀವು ಹೀಗೆ ಇದನ್ನು ತೆಗಿಬೇಕು, ಒಂದಷ್ಟು ತೆಗೆದು ಸಾಕು. ಮತ್ತು ಇದನ್ನು ಕಟ್ ಮಾಡುವ. ಮೊದಲು ಹೀಗೆ ಕಟ್ ಮಾಡಿ. ಇದರದ್ದು ಬೀಜವನ್ನು ಹಾಕಲಿಕ್ಕಿಲ್ಲ. ಮಂಚೂರಿಯನ್ ಅಥವಾ ಚಿಲ್ಲಿ ಮಾಡೋದಾದರೆ ಬೀಜ ತೆಗಿಬೇಕು. ಇದರ ಬೀಜವನ್ನೆಲ್ಲ ಹೀಗೆ ತೆಗೆದು ಕ್ಲೀನ್ ಮಾಡಬೇಕು. ಸೊ ಈಗ ಇದರದ್ದು ಬೀಜ ತೆಗೆದಾಯಿತು. ಇದನ್ನೀಗ ಕಟ್ ಮಾಡುವ. ಇದನ್ನು ಕೂಡ ಕಟ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪೀಸನ್ನಾಗಿ ಕಟ್ ಮಾಡೋದು, ಚಿಕ್ಕ ಚಿಕ್ಕ ಮಾಡಬಾರ್ದು.
ಸೊ ಇಲ್ಲಿ ನೋಡ್ಬೋದು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಆಯಿತು. ಈಗ ನಾನಿಲ್ಲಿ ಒಂದು ರೆಡ್ ಚಿಲ್ಲಿಯನ್ನು ತಗೊಂಡಿದ್ದೇನೆ. ಇದು ಒಣಮೆಣಸಲ್ಲ, ಇದು ರೆಡ್ ಚಿಲ್ಲಿ ನೋಡ್ಬೋದು. ಇದನ್ನೀಗ ಕಟ್ ಮಾಡುವ. ಇದನ್ನು ಹೀಗೆ ಕಟ್ ಮಾಡಲಿಕ್ಕಿಲ್ಲ, ಇದನ್ನು ರೌಂಡಾಗಿ ಕಟ್ ಮಾಡಲಿಕ್ಕೆ. ಸೊ ನೋಡ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಹೀಗೆ. ಈ ಮೆಣಸು ರಿಂಗ್ನಾಗೆ ಕಟ್ ಮಾಡಲಿಕ್ಕೆ. ನೀವು ಗ್ರೀನ್ ಮೆಣಸನ್ನು ಕೂಡ ಹಾಕ್ಬೋದು, ಆದರೆ ನಾನಿಲ್ಲಿ ರೆಡ್ ಮೆಣಸನ್ನು ಯೂಸ್ ಮಾಡ್ತಿದ್ದೇನೆ. ಯಾಕೆಂದರೆ ಈ ಮೆಣಸು ನೋಡಲಿಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿ ಬರ್ತದೆ. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ. ನೋಡ್ಬೋದು ನಾನೀಗ ಇಲ್ಲಿ ಇಷ್ಟು ದೊಡ್ಡ ಶುಂಠಿಯನ್ನು ತಗೊಂಡಿದ್ದೇನೆ. ಸೊ ಇದನ್ನೀಗ ಹೇಗೆ ಕಟ್ ಮಾಡೋದಂತ ನೋಡುವ. ಇದನ್ನು ಫಸ್ಟ್ ಇದು ನೋಡ್ಬೋದು ಶುಂಠಿ ಕೂಡ ಕಟ್ ಮಾಡಿ ಆಯಿತು. ಈ ರೀತಿ ಶುಂಠಿಯನ್ನು ಕಟ್ ಮಾಡಬೇಕು. ನಾನೀಗ ಇಲ್ಲಿ 6 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಸೊ ಇದನ್ನು ಕೂಡ ಸಣ್ಣನೇ ಆಗಿ ಕಟ್ ಮಾಡಬೇಕು. ಇದರ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ತೆಗಿಲಿಕ್ಕೆ ಸುಲಭ ವಿಧಾನ ಅಂದರೆ ಈ ಸೈಡಿನ ಬೆಳ್ಳುಳ್ಳಿಯನ್ನು ಹೀಗೆ ನೆಲಕ್ಕಿಟ್ಟು ಇದನ್ನು ಹೀಗೆ ಜಸ್ಟ್ ಪ್ರೆಸ್ ಮಾಡಬೇಕು. ಆಗ ಸಿಪ್ಪೆಯನ್ನು ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ನೋಡ್ಬೋದು ಎಷ್ಟೊಂದು ಸುಲಭವಾಗಿ ತೆಗಿಬೋದು ಅಂತ. ಹೀಗೇ ಎಲ್ಲ ಬೆಳ್ಳುಳ್ಳಿ ಸಹ ಸಿಪ್ಪೆಯನ್ನು ತೆಗೆಯುವ. ನೋಡ್ಬೋದು ಎಷ್ಟೊಂದು ಸುಲಭವಾಗಿ ಬರ್ತದೆ ಅಂತ. ಇದನ್ನು ಹೀಗೆ ಜಸ್ಟ್ ಮಾಡಿ ಪ್ರೆಸ್ ಮಾಡಿದರೆ ಆಯಿತು. ನೋಡ್ಬೋದು ಎಷ್ಟೊಂದು ಸುಲಭವಾಗಿ ಈ ಬೆಳ್ಳುಳ್ಳಿದ್ದು ಸಿಪ್ಪೆಯನ್ನು ತೆಗಿಬಹುದಂತ. ಈಗ ಸಿಪ್ಪೆ ತೆಗೆದಾಯಿತು. ಈಗ ಬೆಳ್ಳುಳ್ಳಿಯನ್ನು ಕಟ್ ಮಾಡುವ. ಬೆಳ್ಳುಳ್ಳಿಯನ್ನು ಕಟ್ ಮಾಡುವಾಗ ಸಹ ಹಾಗೆಯೇ ಹೀಗೆ ಕಟ್ ಮಾಡಲಿಕ್ಕಿಲ್ಲ, ಇದನ್ನು ಕೂಡ ರೌಂಡ್ ಆಗಿ ಕಟ್ ಮಾಡೋದು. ಸೊ ಈ ರೀತಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿದರೆ ಆಯಿತು. ನೋಡ್ಬೋದು ಈಗ ನಾನಿಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ನೀವು ಈ ರೀತಿ ಕಟ್ ಮಾಡಿದರೆ ಆಯಿತು. ಇದನ್ನು ಕಟ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ಜಸ್ಟ್ ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡಿದರೆ ಆಯಿತು. ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಬೇಡಿ, ಇದನ್ನು ಸ್ವಲ್ಪ ದೊಡ್ಡನೇ ಇಟ್ಟು ಕಟ್ ಮಾಡಿ ಆಯಿತು. ನೋಡ್ಬೋದು ಇದು ಕೂಡ ಕಟ್ ಮಾಡಿ ಆಯಿತು. ಸೊ ಈಗ ನಾನು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರಷ್ಟು ತಗೊಂಡಿದ್ದೇನೆ. ಸೊ ಇದಕ್ಕೆ ಈಗ ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡುವ. ನಾನಿಲ್ಲಿ 2 ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ತಿದ್ದೇನೆ. ಸೊ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹಾಲಿನ ಥರ ಆಗಬೇಕು.
ನೋಡ್ಬೋದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು, ಇದು ಹಾಲಿನ ಥರ ಆಯಿತು. ಸೊ ಈಗ ನಾನಿಲ್ಲಿ ಒಂದು ಬಾಣಲೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಈಗ ಎಣ್ಣೆಯನ್ನು ಹಾಕುವ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕುವ. ಇದಕ್ಕೆ ಈಗ ಈರುಳ್ಳಿಯನ್ನು ಹಾಕುವ. ಇದು ಸರಿಯಾಗಿ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಫ್ರೈ ಆಯಿತು. ಇದಕ್ಕೆ ಈಗ ಕ್ಯಾಪ್ಸಿಕಮ್ ಅನ್ನು ಹಾಕುವ. ಈಗ ಇದಕ್ಕೆ ಶುಂಠಿಯನ್ನು ಹಾಕುವ. ಈಗ ಇದಕ್ಕೆ ನಾನು ರೆಡ್ ಚಿಲ್ಲಿಯನ್ನು ಕೂಡ ಹಾಕಿದೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ. ಸೊ ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಫ್ರೈ ಆಯಿತು. ಇದಕ್ಕೆ ಈಗ ಸಾಸ್ಗಳನ್ನು ಹಾಕುವ. ನಾನು ಮನೆಯಲ್ಲೇ ಮಾಡಿದ ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೇನೆ.
ಇದು ಮನೆಯಲ್ಲೇ ಮಾಡಿದ ಸಾಸ್. ಸೊ ಇದರಲ್ಲಿ ರೆಡ್ ಚಿಲ್ಲಿ ಆ್ಯಂಡ್ ಟೊಮೆಟೊ ಸಾಸ್ ಉಂಟು. ಸ್ವಲ್ಪ ಗರಂ ಮಸಾಲೆಯನ್ನು ಹಾಕುವ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಮಿಲ್ಕನ್ನು ಆ್ಯಡ್ ಮಾಡುವ. ಸೊ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನೀಗ ಹೀಗೇನೆ ಸರಿಯಾಗಿ ಮಿಕ್ಸ್ ಮಾಡುವ. ಈಗ ಇದು ಮಸಾಲೆ ಗಟ್ಟಿ ಆಯಿತು. ಇದಕ್ಕೆ ಈಗ ಮಾಡಿಟ್ಟ ಸೋಯಾ ಚಂಕ್ಸ್ ಫ್ರೈಯನ್ನು ಹಾಕುವ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ನೋಡ್ಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಗಟ್ಟಿಯಾಗುವವರೆಗೆ ಹೀಗೇ ಕೈ ಆಡಿಸ್ತಾ ಇರುವ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಕೊತ್ತಂಬರಿ ಸೊಪ್ಪನ್ನು ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಡಿ. ಸೊ ಈಗ ಇದು ರೆಡಿ ಆಯಿತು, ನೋಡ್ಬೋದು.
ಸೊ ಫ್ರೆಂಡ್ಸ್, ಇಲ್ಲಿಗ ನೋಡ್ಬೋದು ಸೋಯಾ ಚಂಕ್ಸ್ ಚಿಲ್ಲಿ ಅಥವಾ ಮಂಚೂರಿಯನ್ ರೆಡಿಯಾಗಿದೆ. ಇದನ್ನೀಗ ಟೇಸ್ಟ್ ಮಾಡುವ, ಹೇಗಾಗಿದೆ ಅಂತ ನೋಡುವ. ನೋಡ್ಬೋದು ಎಷ್ಟೊಂದು ಕಲರ್ಫುಲ್ ಆಗಿ ಬಂದಿದೆ ಅಂತ. ಇದನ್ನೀಗ ಟೇಸ್ಟ್ ಮಾಡುವ. ಇದು ತುಂಬಾನೇ ಒಂದು ಟೇಸ್ಟ್ ಆಗಿ ಬಂದಿದೆ ಗೈಸ್. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಮುಂದಿನ ಇನ್ನೊಂದು ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು ಫ್ರೆಂಡ್ಸ್.